Hello friends, welcome back to Fluent English with Shekhar. Today let us learn some of the most important and very simple daily use English sentences. ಸ್ನೇಹಿತರೆ, ಈ ಸಿಂಪಲ್ ಸೆಂಟೆನ್ಸಸ್ ತುಂಬಾ ಜನ ಗೊತ್ತಿರುತ್ತೆ, ಆದರೆ ಅವರು ಸಣ್ಣ ಸಣ್ಣ ಗ್ರಾಮರ್ ಮಿಸ್ಟೇಕ್ ಮಾಡ್ತಾರೆ. ಹಾಗಾಗಿ ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ತಪ್ಪೇ. ಸೊ ಫಾರ್ ದೆಮ್ ದಿಸ್ ವಿಡಿಯೋ ಹೆಲ್ಪ್ಸ್ ಅ ಲಾಟ್. ಲೆಟ್ ಅಸ್ ಲರ್ನ್ ಸಿಂಪಲ್ ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸಸ್ ಥ್ರೂ ಕನ್ನಡ. ಫಸ್ಟ್ ಒನ್, ನನ್ನ ಫೋನನ್ನು ಯಾರೋ ತೆಗೆದುಕೊಂಡಿದ್ದಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದಾಗೆ ಸಂಬಡಿ ಹ್ಯಾಸ್ ಟೇಕನ್ ಮೈ ಫೋನ್. ಸಂಬಡಿ ಹ್ಯಾಸ್ ಟೇಕನ್ ಮೈ ಫೋನ್. ನೆಕ್ಸ್ಟ್, ಅವನು ತನ್ನ ಕೆಲಸವನ್ನು ಮುಗಿಸಿಲ್ಲ. ಹಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹಿಸ್ ವರ್ಕ್. ಹಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹಿಸ್ ವರ್ಕ್. ನೆಕ್ಸ್ಟ್ ಒನ್, ನಾನು ಇದನ್ನು ಕಸದ ಬುಟ್ಟಿಗೆ ಎಸೆಯಬಹುದಾ? ಮೇ ಐ ಥ್ರೋ ಇಟ್ ಇನ್ ದ ಡಸ್ಟ್ಬಿನ್? ಮೇ ಐ ಥ್ರೋ ಇಟ್ ಇನ್ ದ ಡಸ್ಟ್ಬಿನ್. ನೆಕ್ಸ್ಟ್, ನಾನು ನಿನ್ನ ಪುಸ್ತಕವನ್ನು ಪಡೆದುಕೊಳ್ಳಬಹುದಾ ಅಥವಾ ಎರವಲು ಪಡೆದುಕೊಳ್ಳಬಹುದಾ? ಕ್ಯಾನ್ ಐ ಬಾರೋ ಯುವರ್ ಬುಕ್? ಕ್ಯಾನ್ ಐ ಬಾರೋ ಯುವರ್ ಬುಕ್? ನೀನು ಈಗ ಬ್ಯುಸಿ ಇದ್ದೀಯಾ? ಇನ್ ಇಂಗ್ಲಿಷ್, ಆರ್ ಯು ಬ್ಯುಸಿ ರೈಟ್ ನೌ? ಆರ್ ಯು ಬ್ಯುಸಿ ರೈಟ್ ನೌ? ಇದರ ತುದಿಯನ್ನು ಚೂಪಾಗಿ ಮಾಡು. ಇನ್ ಇಂಗ್ಲಿಷ್, ಮೇಕ್ ಇಟ್ಸ್ ಪಾಯಿಂಟ್ ಶಾರ್ಪನ್. ಮೇಕ್ ಇಟ್ಸ್ ಪಾಯಿಂಟ್ ಶಾರ್ಪನ್. ಸರಿಯಾಗಿ ಕುಳಿತುಕೋ. ಅಂದ್ರೆ ಕೆಲವರು ಹೇಗೆ ಕೂರ್ತಾರೆ, ಆಗ ಸರಿಯಾಗಿ ಕುತ್ಕೊಳ್ಳಿ ಅಂತ ಇಂಗ್ಲಿಷಲ್ಲಿ ಹೇಳಿದ ಹೇಗೆ. ಸಿಟ್ ಇನ್ ಎ ವೆಲ್ ಬಿಹೇವ್ಡ್ ಮ್ಯಾನರ್. ಸಿಟ್ ಇನ್ ಎ ವೆಲ್ ಬಿಹೇವ್ಡ್ ಮ್ಯಾನರ್. ನನಗೆ ಗಂಟಲು ನೋವಿದೆ. ಐ ಹ್ಯಾವ್ ಎ ಸೋರ್ ಥ್ರೋಟ್. ಐ ಹ್ಯಾವ್ ಎ ಸೋರ್ ಥ್ರೋಟ್. ನಾನು ನಿನಗೆ ಧೂಮಪಾನ ನಿಷೇಧಿಸಿದ್ದೇನೆ. ಅಂದ್ರೆ ನಾನು ನಿನಗೆ ಧೂಮಪಾನ ಮಾಡ್ಲಿಕ್ಕೆ ಬಿಡಲ್ಲ ಅಂತ. ಇನ್ ಇಂಗ್ಲಿಷ್, ಐ ಫರ್ಬಿಡ್ ಯು ಟು ಸ್ಮೋಕ್. ಐ ಫರ್ಬಿಡ್ ಯು ಟು ಸ್ಮೋಕ್. ನೆಕ್ಸ್ಟ್ ಒನ್, ಅವನು ಇನ್ನೂ ಬರೆಯುತ್ತಿದ್ದಾನೆ. ಹೀಸ್ ಸ್ಟಿಲ್ ರೈಟಿಂಗ್. ಹೀಸ್ ಸ್ಟಿಲ್ ರೈಟಿಂಗ್. ನಾನು ಸ್ವಲ್ಪವೂ ನಿದ್ರೆ ಮಾಡಲಿಲ್ಲ. ಇನ್ ಇಂಗ್ಲಿಷ್, ಐ ಡಿಂಟ್ ಸ್ಲೀಪ್ ಅ ವಿಂಕ್. ಐ ಡಿಂಟ್ ಸ್ಲೀಪ್ ಅ ವಿಂಕ್. ಅಂದ್ರೆ ಸ್ವಲ್ಪನೂ ಕಣ್ಣು ಮುಚ್ಚಿ ನಿದ್ರೆ ಮಾಡಿಲ್ಲ ಅಂತ ಹೇಳ್ತಾವಲ್ಲ, ಅದನ್ನ ಇನ್ ಇಂಗ್ಲಿಷ್ ಅಲ್ಲಿ ಐ ಡಿಂಟ್ ಸ್ಲೀಪ್ ಅ ವಿಂಕ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮಗು ಐಸ್ ಕ್ರೀಮ್ ಇಷ್ಟಪಡುತ್ತೆ. ಪ್ರತಿಯೊಬ್ಬ ಮಗು ಐಸ್ ಕ್ರೀಮ್ ಇಷ್ಟಪಡುತ್ತೆ. ಇನ್ ಇಂಗ್ಲಿಷ್, ಎವ್ರಿ ಚೈಲ್ಡ್ ಲೈಕ್ಸ್ ಆನ್ ಐಸ್ ಕ್ರೀಮ್. ಎವ್ರಿ ಚೈಲ್ಡ್ ಲೈಕ್ಸ್ ಆನ್ ಐಸ್ ಕ್ರೀಮ್. ನೆಕ್ಸ್ಟ್, ನಿನಗೆ ಬೇಕಾದರೆ ನೀನು ಇಲ್ಲಿ ಮಲಗಬಹುದು. ಯು ಕ್ಯಾನ್ ಸ್ಲೀಪ್ ಹಿಯರ್ ಇಫ್ ಯು ವಾಂಟ್. You can sleep here if you want. Dear friends, before continuing the video, if you find this video helpful, please subscribe to my channel Fluent English with Shekhar, and also don't forget to like, comment and share my videos among your friends. Let's continue. ದಯವಿಟ್ಟು ಅವರಿಗೆ ಸತ್ಯವನ್ನು ಹೇಳು. Please tell them the truth. Please tell them the truth. Next one, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಹೇಳು. Tell me how it works. Tell me how it works. Next one, ಅವನು ತುಂಬಾ ಚೆನ್ನಾಗಿ ಹಾಡಿದ. He sang pretty well. He sang pretty well. ಊಟಕ್ಕೆ ಮುಂಚೆ ಕೈಗಳನ್ನು ತೊಳೆ. Wash hands before eating. Wash hands before eating. Next one, ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು. The stars shone in the sky. The stars shone in the sky. ನನಗೆ ನೀನು ಒಂದು ಪೆನ್ನನ್ನು ಕೊಡುತ್ತೀಯಾ? ಇನ್ ಇಂಗ್ಲಿಷ್, ವುಡ್ ಯು ಲೆಂಡ್ ಮಿ ಎ ಪೆನ್? ವುಡ್ ಯು ಲೆಂಡ್ ಮಿ ಎ ಪೆನ್? ಇದು ಈಗ ಮಲಗುವ ಸಮಯ. ಇಟ್ಸ್ ಬೆಡ್ ಟೈಮ್ ನೌ. ಇಟ್ಸ್ ಬೆಡ್ ಟೈಮ್ ನೌ. ನೆಕ್ಸ್ಟ್ ಒನ್, ದಿನಸಿ ಪದಾರ್ಥಗಳ ಪಟ್ಟಿ ಮಾಡೋಣ. ದಿನಸಿ ಪದಾರ್ಥಗಳ ಪಟ್ಟಿ ಮಾಡೋಣ. ಲೆಟ್ಸ್ ಮೇಕ್ ಎ ಗ್ರೋಸರಿ ಲಿಸ್ಟ್. ಲೆಟ್ಸ್ ಮೇಕ್ ಎ ಗ್ರೋಸರಿ ಲಿಸ್ಟ್. ನೆಕ್ಸ್ಟ್ ಒನ್, ನೀನು ಗಿಡಗಳಿಗೆ ನೀರು ಹಾಕುತ್ತೀಯಾ? ಕ್ಯಾನ್ ಯು ವಾಟರ್ ದ ಪ್ಲಾಂಟ್ಸ್? ಕ್ಯಾನ್ ಯು ವಾಟರ್ ದ ಪ್ಲಾಂಟ್ಸ್? ದಯವಿಟ್ಟು ವಾಲ್ಯೂಮ್ ಅನ್ನು ಕಡಿಮೆ ಮಾಡು. ದಯವಿಟ್ಟು ವಾಲ್ಯೂಮ್ ಅನ್ನು ಕಡಿಮೆ ಮಾಡು. ಪ್ಲೀಸ್ ಟರ್ನ್ ಡೌನ್ ದ ವಾಲ್ಯೂಮ್. ಪ್ಲೀಸ್ ಟರ್ನ್ ಡೌನ್ ದ ವಾಲ್ಯೂಮ್. ಲಾಸ್ಟ್ ಒನ್, ನಾನು ಕೆಲವೇ ನಿಮಿಷಗಳಲ್ಲಿ ವಾಪಸ್ ಬರುತ್ತೇನೆ. ಇದನ್ನು ಇಂಗ್ಲಿಷಲ್ಲಿ ಹೇಳಿದಾಗೆ ಐ ವಿಲ್ ಬಿ ಬ್ಯಾಕ್ ಇನ್ ಎ ಫ್ಯೂ ಮಿನಿಟ್ಸ್. ಐ ವಿಲ್ ಬಿ ಬ್ಯಾಕ್ ಇನ್ ಎ ಫ್ಯೂ ಮಿನಿಟ್ಸ್. Dear friends, this is the English lesson on daily use spoken English sentences which are very very useful for day-to-day communication. Hope you understood. Practice them and use them in your daily conversations. Thank you for watching. See you in the next video.